ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇವತ್ತು ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ ಖರ್ಗೆ ನೋಂದಣಿಗೆ ಬೆನ್ನು ಹತ್ತಿದ್ದರಿಂದಾಗಿ RSS ಇವತ್ತು ನಿಧಾನಕ್ಕೆ ಸಮಸ್ಯೆಗಳನ್ನ ಎಳೆದುಕೊಳ್ತಾ ಇದ್ದಾರಾ? ಇವತ್ತು ನಿಜವಾಗಿಯೂ RSS ಭಾಳ ಸರಳ ಪ್ರಶ್ನೆ ಅದ ಅವ್ರಿಗೆ. ಇದು ನೋಂದಣಿ ಆಗಿದ್ರೆ ನೋಂದಣಿ ಯಾವ ಹಂತದಲ್ಲಿ ಆಗ್ಯದ, ಇಲ್ಲಂದ್ರೆ ಯಾಕೆ ಇಲ್ಲ ಅನ್ನೋ ಸ್ಪಷ್ಟೀಕರಣ ಕೊಟ್ಟರೆ ಮುಗಿದೋಗ್ಬಿಡ್ತದೆ. ಆದರೆ ಅವರು ಇಲ್ಲ, ಗೋಲ್ ಮಾಡ್ತಾಯಿದ್ದಾರೆ, ಆ ಕಡೆಯಿಂದ ಆ ಕಡೆ. ಮತ್ತು ಪ್ರಿಯಾಂಕ ಖರ್ಗೆ ಅವರು ಕೇಳಿದಂತಹ ಪ್ರಶ್ನೆಗಳು ಮೂಗು ಹಿಡಿಯುವಂಥ ಕೆಲಸಗಳಾಗಿದ್ದಾವೆ. ಹೀಗಾಗಿ RSS ಇದಕ್ಕೆ ಯಾವ ರೀತಿ ಉತ್ತರ ಕೊಡಲಿಕ್ಕೆ ಸಾಧ್ಯ ಅನ್ನೋದನ್ನು ಸ್ವತಃ RSS ಚಿಂತೆ ಮಾಡಲಿಕ್ಕೆ ಅಂತದ್ದು ಇವತ್ತು. ಯಾಕೆ ಇಲ್ಲಿವರೆಗೆ ಬ್ಯಾನ್ ಮಾಡಿದರು, ಮತ್ತೇನೋ ಮಾಡಿದರು. ಆದರೆ ಆ ಬ್ಯಾನ್ ಮಾಡಿದ್ರಿಂದ ಏನಾಗ್ಯದಪ್ಪ ಅಂದ್ರೆ RSS ದೊಡ್ಡದಾಕೋತ ಹೋಗ್ಯದ. ಇದು ಇತಿಹಾಸ ಹೇಳೋಂಥ ಸತ್ಯ ಘಟನೆನ. ಪಟೇಲರು, ನೆಹರು ಅಂಥವರು, ಇಂದಿರಾ ಗಾಂಧಿ ಅಂಥವರು ಬ್ಯಾನ್ ಮಾಡಿದಾಗ ಮತ್ತು ಚಿಕ್ಕದ ಮೇಲೆ ಬೆಳೆದದ. ಹೌದು, ಅವಾಗ ಒಂದು ಕ್ಷಣಿಕವಾಗಿ, ಒಂದು ತಾತ್ಕಾಲಿಕವಾಗಿ ಒಂದಿಷ್ಟು ಹಿಂಬಳಿತ ಆಗಿರ್ಬೋದು RSS. ಅದು RSS ಇವತ್ತು ಯಾವ ರೀತಿ ಬೆಳೆದು ನಿಂತಂದ್ರೆ 88,000 90,000 ಶಾಖೆಗಳಾಗಿದ್ದಾವೆ ಆಲ್ ಓವರ್ ಇಂಡಿಯಾದಲ್ಲೇ. 1,00,000 ಮುಟ್ಟಿಸುವಂಥದ್ದು ಇತ್ತು, ಇನ್ನೂ ಆಗಿಲ್ಲ, ಆಗ್ಬೋದು. ಯಾಕಂದರೆ ಅದು ದೇಶಭಕ್ತಿ, ರಾಷ್ಟ್ರಭಕ್ತಿ ಅಥವಾ ಮತ್ತೇನೋ ಇವತ್ತು ಹೇಳ್ತದೆ, ಇಲ್ಲಂತಲ್ಲ. ಅವ್ರು ಹೇಳೋದು ಕಣ್ಣಿಗೆ ಕಾಣೋದು, ಮೇಲ್ಪದರಲ್ಲಿ ಕಾಣೋದು ಹೌದಪ್ಪ, ಬರೋಬ್ಬರಿ ಐತಲ್ಲ. ಇದು ಒಳ್ಳೆಯ ದೈಹಿಕವಾಗಿ ಬೆಳೆಸೋ ಸಲುವಾಗಿ, ಮತ್ತೇನು ಮಾಡೋ ಸಲುವಾಗಿ, ಮಕ್ಕಳಲ್ಲಿ ಒಂದು ಒಳ್ಳೆಯ ಆದರ್ಶ ಬೆಳೆಸೋಕೆ ಪ್ರಯತ್ನ ಮಾಡ್ತಾರಲ್ಲ ಇವರು ಅಂತೇಳಿ ಯಾರಾದರೂ ಮೇಲ್ನೋಟಕ್ಕೆ ಅಂತಾರೆ. ಆದರೆ ಇದನ್ನು ನೀವು ಒಳ್ಳೇದು ಮಾಡೋರು, ನೀವು ಯಾಕೆ ನೋಂದಣಿ ಮಾಡಿಸ್ತಾ ಇಲ್ಲ, ಅದು ಸಂವಿಧಾನದ ರೀತಿ ಅನ್ನೋದಕ್ಕೆ ಅವ್ರಿಂದ ಉತ್ತರ ಬರ್ತಾ ಇಲ್ಲ. ಅದರ ಬದಲಾಗಿ ಖರ್ಗೆ ಅವರ ಆಸ್ತಿ ಬಗ್ಗೆ, ಇನ್ನುಳಿದ್ರ ಬಗ್ಗೆ, ತನಿಖೆ ಬಗ್ಗೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವ್ರ ಭ್ರಷ್ಟಾಚಾರದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದಾರೆ. ಮಾತಾಡಲೇದು ತಪ್ಪಲ್ಲ. ಖರ್ಗೆ ಅವರು ಭ್ರಷ್ಟಾಚಾರ ಮಾಡ್ಬೇಕಂತೇಳಿ ಪರ್ಮಿಷನ್ ಅದನ್ನು ಅವ್ರಿಗೆ ಇಲ್ಲ. ಆಗಲಿ, ಅದು ರೇಡ್ ಆಗಲಿ. ನಿಮ್ಮಲ್ಲಿ ED ಅದ, IT ಅದ, ಅದೇ ಕಾಲಕ್ಕೆ CBI ಅದ. ಅವ್ರು ಏನು ಮಾಡಿದ್ರಪ್ಪ ಅಕ್ರಮವಾಗಿ, ನೀವು ಹೊರಗೆ ಹಾಕ್ರಿ. ಯಾಕಂದ್ರೆ ಇದೊಂದು ರೀತಿ ಇವತ್ತು ಏನಂದ್ರೆ ತಾತ್ವಿಕ ನೆಲೆಗಟ್ಟಿನಲ್ಲಿ ಯುದ್ಧ ನಡೀತಾ ಇದೆ. ಅವ್ರು ಏನೇನು ಅನಿಸೋಕ್ಕಿಂತಲೂ ಮಾಡಿರಿ, ಅವ್ರು ಅನಿಸ್ತಾರೋ ಗೊತ್ತಾಗ್ತದೆ. ಜೊತೆಗೆ ಅವರು ಸ್ವತಃ ಇವತ್ತು ನಿಷ್ಠೂರು ಆಗಿದ್ದಾರೆ. ಯಾವುದೋ ಪ್ರಸಂಗ ಬಂದರೂ ಇವತ್ತು ನಾವು ಇದನ್ನು ಎದುರಿಸಲೇಬೇಕು ಅಂತೇಳಿ. ಮತ್ತು ಇದ್ರ ಹಿಂದೆ ರಾಹುಲ್ ಗಾಂಧಿ ಇದ್ದಾರೆ ಅನ್ನೋ ಸಹಿತ ಓಪನ್ ಸೆಕ್ರೆಟರೀಸ್. ಅವ್ರು ಎಲ್ಲಿ ಹೋದರೆಲ್ಲ RSSನ್ನು ಮೊದಲು ಟಾರ್ಗೆಟ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಯಾಕಂದರೆ ಇವತ್ತಿನ ಈ BJP ಬೆಳವಣಿಗೆಗೆ, ಇಲ್ಲಿ ಅನೇಕ ಸಮಸ್ಯೆಗಳಿಗೆ RSS ಹೊಣೆ ಅಂತ ಅವ್ರ ಅಭಿಪ್ರಾಯ ಇದೆ. ಇವತ್ತು ಖರ್ಗೆ ಅವರಿಂದ ಸ್ವತಃ ರಾಹುಲ್ ಗಾಂಧಿ ಅವರಿದ್ದಾರೆ, ಅದರಲ್ಲಿ ಏನು ಸಂಶಯ ಪಡೋದು ಮತ್ತೇನಿಲ್ಲ. ಮತ್ತು ಅವರ ತಮ್ಮ ನಾಯಕನಿಗೆ ನಿಷ್ಠ ಆಗಿರೋದು ಅವರ ಕರ್ತವ್ಯ, ಅವ್ರ ಪಾರ್ಟಿ ಸಿಸ್ಟಮ್, ಅದು ಅವ್ರ ಕರ್ತವ್ಯ. ಖರ್ಗೆ ಅವ್ರದ್ದಾಯ್ತು, ಹೀಗೆ ಹರಿಪ್ರಸಾದ್ ಅವ್ರದ್ದು ಆಯಿತು. ಮತ್ತು ಖರ್ಗೆ ಅವರಂತೂ ಇವತ್ತೇನಾದರೂ ಅವರ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಪ್ರಿಯಾಂಕ ಖರ್ಗೆ ಆಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲೇ ರಾಜ್ಯ ಮಟ್ಟದಲ್ಲೇ ಹೆಚ್ಚು ಕಡಿಮೆ ಗುರುತಿಸಲ್ಪಟ್ಟಿದ್ರೆ ಅದಕ್ಕೆ ಕಾರಣನೇ ಕಾಂಗ್ರೆಸ್, ಇಂದಿರಾ ಕಾಂಗ್ರೆಸ್, ಅದರ ನಂತರದಲ್ಲಿ ಬಂದಂಥ ರಾಜೀವ್ ಗಾಂಧಿ ಕಾಂಗ್ರೆಸ್, ಈಗ ರಾಹುಲ್ ಗಾಂಧಿ ಕಾಂಗ್ರೆಸ್. ಅತ್ಯಂತ ಆತ್ಮೀಯರು ಮತ್ತು ವಿಶ್ವಾಸಕರು ಅವ್ರಿಗೆ. ಹೀಗಾಗಿ ಅವರು ಅಕ್ರಮನೋ ಸಕ್ರಮನೋ ಗಳಿಸಿದ್ದಾರೆ, ಇಲ್ಲಂತಲ್ಲ. ಅದ್ರ ಬಗ್ಗೆ ಯಾರೂ ಅಲಗಳಿಕೆ ಮಾಡಲಿಲ್ಲ. ಹಾಗಂತ ತಿಳ್ಕೊಂಡು ಅದನ್ನು ನೀವು ಎನ್ಕ್ವೈರಿ ಮಾಡಬೇಡ್ರಿ, ತನಿಖೆ ಮಾಡಿಸ್ಬೇಡ್ರಿ ಅಂತ ಹೇಳ್ತಾರಲ್ಲ. ನಿಮ್ಮ ಕೈ ಶಕ್ತಿ ಅದ ಮಾಡಿಸ್ರಿ, ಅದಕ್ಕೆ ಉತ್ತರ ಕೊಡೋ ಶಕ್ತಿನೂ ಅವ್ರು ಮಾಡ್ಕೊಂಡಿದ್ದಾರೆ ಇವತ್ತು. ಯಾಕೆ ಇಡೀ ಕಾಂಗ್ರೆಸ್ ಪಾರ್ಟಿನ ಇದನ್ನು ಎದುರಿಸುವಂಥ ಸಿದ್ಧತೆಯಲ್ಲಿದೆ. ಯಾಕಂದ್ರೆ ಅವ್ರು ಈ ಸಲ ಬ್ಯಾನ್ ಮಾಡ್ತಾರೆ ಅಂತ ಅನಿಸೋದಿಲ್ಲ. ಆದರೆ BK ಹರಿಪ್ರಸಾದ್ ಅವ್ರು ಅಂತಾರೆ ಇದು ಬ್ಯಾನ್ ಮಾಡಿಸ್ಬೇಕು ಅನ್ನೋಂಗೆ ಮಾತಾಡ್ತಾರೆ. ಆದರೆ ಅವ್ರಿಗೆ ಗೊತ್ತದ ಬ್ಯಾನ್ ಮಾಡಿದರೆ ಲಾಸ್ ತಮಗೆ ಆಗ್ತದೆ ಅಂತೇಳಿ. ಬ್ಯಾನ್ ಮಾಡೋದಿಲ್ಲ. ಇದು ಎಷ್ಟು ಸಾಧ್ಯದಪ್ಪ, ಅದರ ನೈತಿಕತೆಯನ್ನು ಹೇಳಿದ್ರು. ಇದು ರಾಷ್ಟ್ರಭಕ್ತಿ ಅಂತಾರೆ, ಇದೆಲ್ಲ ರಾಷ್ಟ್ರಭಕ್ತಿಯಪ್ಪ ಅಂತ ಕೇಳೋದು, ಮತ್ತೇನೋ ಮಾಡೋದು. ನೋಂದಣಿ ಸಂಖ್ಯೆ ಕೊಟ್ಟರೆ ನೋಂದಣಿ ಯಾಕಾಗಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಪ್ಪ ಅವ್ರಿಗೆ ಅಂತ ಕೇಳೋದು. ಅದನ್ನು ಜಕ್ಕೊಂಡು ಹೋಗುವಂಥದ್ದು. ಸಮಸ್ಯೆನ ಬಗೆಹರಿಸೋದಲ್ಲ. ಸಮಸ್ಯೆನ ಬಗೆಹರಿಸೋದು ಇಷ್ಟೊಳಗೆ ಬ್ಯಾನ್ ಮಾಡಬೇಕಾಗಿತ್ತು ಅವರು. ಆದರೆ ಬ್ಯಾನ್ ಮಾಡ್ತಾಯಿಲ್ಲ. ಇದನ್ನು ಭಾಳ ಸೂಕ್ಷ್ಮವಾಗಿ ವಿಚಾರ ಮಾಡೋದು ವಿಷಯ. ಯಾಕೆ ಬ್ಯಾನ್ ಮಾಡ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತದ. ಇತಿಹಾಸದಲ್ಲಿ ಬ್ಯಾನ್ ಮಾಡಿದಾಗ
ಕೊನರು ಓದೇನಯ್ಯ ಅಂತೇಳಿ ಬಸವಣ್ಣ ಒಂದು ಮಾತು ಕೇಳ್ತಾರೆ. ಆದರೆ ಇಲ್ಲಿ ಕೊನರ್ತದದು ಚಿಗಿತೈತೆ ಅನ್ನುವಂಥ ಅವ್ರಿಗೆ ಅನುಭವದಿಂದ ಸ್ಪಷ್ಟ ಆದಂಥ ವಿಷಯ. ಅದಕ್ಕೆ ಬ್ಯಾನ್ ಮಾಡೋಕ್ಕಿಂತಲೂ ನೈತಿಕವಾಗಿ ಅದನ್ನು ಹಣಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು. ಒಗ್ಗಟ್ಟಾಗಿದ್ದಾರೆ. ಇವತ್ತು ಡಿ.ಕೆ. ಹರಿಪ್ರಸಾದ್ ಸಹಿತ ಅವರು ಕಟ್ಟಾರ ವಿರೋಧಿ, ಈ ಒಂದು RSSದ ಕಟ್ಟಾರ ವಿರೋಧಿ. ಅದೇ ಕಾಲಕ್ಕೆ ಸೇವಾದಳವನ್ನು ಸಹಿತ ಅದಕ್ಕೆ ಎದುರಾಗಿ ನಿಲ್ಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ಏನಾದರೂ ಸೇವಾದಳವನ್ನು ಗಾಂಧೀಜಿಯವರು ಬಯಸಿದಂಥ, ವಿನೋಬಾ ಭಾವೆ ಅವರು ಬಯಸಿದಂಥ, ಹರ್ಡೇಕರ್ ಮಂಜಪ್ಪನವರು ಬಯಸಿದಂತಹ ಒಂದು ಸೇವಾ ದಳವನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿ ಅಲ್ಲಿ ನೈತಿಕತೆ ಮತ್ತು ರಾಷ್ಟ್ರ ಪ್ರೇಮ ಜೊತೆಗೆ ಜಾತಿಗಳನ್ನ ಮೀರಿದಂಥದ್ದು, ಜಾತ್ಯತೀತ ಭಾವನೆ, ಧರ್ಮಗಳೆಲ್ಲ ಸಮಾನಪ ಅನ್ನೋಂಥ ಭಾವನೆ, ಒಂದು ಆದರ್ಶ ಗಾಂಧೀಜಿಯವರ ಆದರ್ಶಗಳನ್ನ ಅಲ್ಲಿ ಬಿತ್ತಿಸುವಂಥ ಅದನ್ನು ಒಯ್ಯಬೇಕು ಅನ್ನೋಂಥ ವಿಚಾರ ಇವತ್ತು ರಾಹುಲ್ ಗಾಂಧಿಯವರಲ್ಲೂ ಬಂದದ. ಅದೇ ನೆಲೆಯಲ್ಲಿ ಡಿ.ಕೆ. ಹರಿಪ್ರಸಾದ್ ಅವ್ರಿಗೆ ಬಂದದ್ದು. ಯಾಕಂದರೆ ಇವತ್ತು ಅನುಭವ ಸಾಕಷ್ಟು ಪಡೆದಿದ್ರು ಅವರು, ನಾವು ಏನು ಮಾಡಿದ್ರೆ ಏನಾಗಬಹುದು ಅಂತೇಳಿ. ಅದಕ್ಕೆ ಇವತ್ತು ಒಂದು ಏನಪ್ಪ ಅಂತಂದ್ರೆ ಒಂದು ತಂತ್ರವನ್ನು ಹುಡಿದಾರೆ. ಮೊದಲದಾಗೆ ನಿಮಗೂ ನಮಗೆಲ್ಲ ಗೊತ್ತಿದ್ದಂಗೆ ಪ್ರಿಯಾಂಕಾ ಖರ್ಗೆ ದಲಿತರು, ಹಾಗಾದರೆ ಆರೋಪ ಇಲ್ಲ ಅಂತಲ್ಲ, ಆದರೆ ಹೆಂಗಿದ್ದಾರೆ ಅದನ್ನು ಎದುರಿಸುವಂಥ ಶಕ್ತಿ ಅವ್ರಿಗೆ ಅದ, ವಾದ ಮಾಡುವಂಥ ಶಕ್ತಿ ಅದ. ಆ ವಾದ ಮಾಡೋ ಶಕ್ತಿ ಇರೋದ್ರಿಂದಾಗಿ ಅವ್ರು ನಾವು ಏನೋ ಕಲ್ತಿರ್ಬೋದು, IIT ಎಲ್ಲೋ ಕಲ್ತಾರೆ, ಡಿಪ್ಲೊಮಾ ಕೋರ್ಸ್ ಮಾಡಿರ್ಬೋದು. ಬಟ್ ಅವರು ಉತ್ತರ ಕೊಡೋದನ್ನು ನೋಡಿದಾಗ, ಇತಿಹಾಸದ ಬಗ್ಗೆ ರೆಫರ್ ಮಾಡೋದನ್ನು ನೋಡಿದಾಗ ಅವರು ಇವತ್ತು ಈ ದಿಶೆಯಲ್ಲಿ ಒಳ್ಳೆಯ ಅಭ್ಯಾಸನೂ ಮಾಡ್ತಾ ಇದ್ದಾರೆ. ಅವರ ಭಾಷೆನೂ ಅದು ಹಿಂದಿ, ಇಂಗ್ಲೀಷ್, ಕನ್ನಡ ಮೂರದರಲ್ಲೂ ನಿರರ್ಗಳವಾಗಿ ಮಾತಾಡುವಂಥದ್ದು ಮತ್ತು ವಿಷಯದ ಪ್ರತಿಪಾದನೆ ಮಾಡುವಲ್ಲಿ ಅತ್ಯಂತ ಗಂಭೀರ ಇದ್ದಾರೆ. ಅವ್ರ ಜೊತೆಗೆ ಇವತ್ತು ಡಿ.ಕೆ. ಹರಿಪ್ರಸಾದ್ ಅವರು ಅಂಥ ಒಂದು ನೇಚರ್ದವ್ರು ಇದ್ದಾರೆ. ಏನೋ ಅಂದ್ರೆ ಮೌನ ಆಗಿರೋದಿಲ್ಲ, ಅಲ್ಲೇ ಆನ್ ದ ಸ್ಪಾಟ್ ಉತ್ತರ ಕೊಡೋದು, ಸರಿಯೋ ತಪ್ಪು ಕೊಡುವಂಥ ಒಂದು ನೇಚರ್ ಅದು. ಮಾತಿನ ಮಲ್ಲರಿದ್ದಾರೆ. BJPಗರು ಸಹಿತ ಅಷ್ಟೇ ಮಾತಿನ ಮಲ್ಲರನ್ನವರು ಭಾಳ ಮಾತಾಡ್ತಾರೆ. ಮತ್ತು ಅದು ಸರಿಯೋ ತಪ್ಪು ನಂತರ ಏನಾಗ್ತದೆ ಮತ್ತು ಮಾತಾಡೋದಪ್ಪ ಅದರಲ್ಲಿ ಮಾಹಿರದಾರ ಅವರು. ಆ ಎದುರಾಳಿ ಮೇಲೆ ದಬಾವ್ ಮಾಡೋದ್ರಲ್ಲಿ ಅತ್ಯಂತ ಪ್ರಬಲರದಾರ. ಅವ್ರಿಗೆ ಮತ್ತೊಬ್ಬರು ಪ್ರಬಲರು ಯಾರಪ್ಪ ಇದರಲ್ಲಿ ಕಾಂಗ್ರೆಸ್ನಲ್ಲಿ ಅಂತಂದರೆ ಇವತ್ತು ವಿಶೇಷವಾಗಿ ಖರ್ಗೆ ಅವರು ಅಷ್ಟೇ ಬಲಿಷ್ಠ ಆಗ್ತಾ ಇದ್ದಾರೆ. ಅವ್ರ ತಂದೆಗಿಂತ ಒಂದು ಸ್ವಲ್ಪ ಹೆಚ್ಚು ತಿಳುವಳಿಕೆ ಅದು ಓದುವಂಥ ಪ್ರವೃತ್ತಿ ಅದಂತ ಅನಿಸೋರು ಮಾತಾಡೋದು ನೋಡಿದ್ರೆ ಡಿ.ಕೆ. ಹರಿಪ್ರಸಾದ್ ಅಂತ ಅನುಭವಿಸ್ತಿರ್ತಾರೆ. ಆ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಡ್ಯಾಶಿಂಗ್ ನೇಚರ್ದವರು ಅವರ. ಹೀಗಾಗಿ ಇವರು ಏನೊಂದು ಒರಿಜಿನಲ್ ಕಾಂಗ್ರೆಸ್ಸಿಗರು. ಖರ್ಗೆ ಅವ್ರ ತಂದೆ ಖರ್ಗೆ ಅವರು, ಡಿ.ಕೆ. ಹರಿಪ್ರಸಾದ್, ಡಿ.ಕೆ. ಶಿವಕುಮಾರ್ ಅವರು ಇವತ್ತು ನಿರ್ಧಾರ ಮಾಡಿದ್ದಾರೆ, ನಾವು BJPಯನ್ನು ಅಥವಾ ಸೋಲಿಸ್ಬೇಕಾಗಿದ್ರೆ, BJP ಸೋಲಿಸ್ಬೇಕಾಗಿದ್ರೆ ನಾವು RSSನ್ನು ಹೊಡಿಬೇಕಾಗ್ತದೆ, RSSನ್ನು ಎದುರಿಸ್ಬೇಕಾಗ್ತದೆ, ಇಲ್ಲಾಂದ್ರೆ ನಾವು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅದಕ್ಕೆ RSSದ ಹೆಸರನ್ನು ಡ್ಯಾಮೇಜ್ ಮಾಡುವಂಥದ್ದು, ಅದರ ದಲಿತ ವಿರೋಧಿ ನೀತಿಗಳನ್ನು ಇವತ್ತೇನಾದರೂ ಖರ್ಗೆ ಅವರನ್ನು ಮುಟ್ಟಿದ್ರೆ, ಮತ್ತೇನೋ ಮಾಡಿದರೆ ಅವರಲ್ಲಿ ಧೈರ್ಯ ಮಾಡ್ಕೊಂಡಿದ್ದಾರೆ ಅವರು. ಯಾಕಂತಂದ್ರೆ ದಲಿತ ವಿರೋಧಿ RSS ಅಂತ ತೋರಿಸ್ಕೊಳ್ಳುವಂಥ ಪ್ರಯತ್ನಗಳಿದ್ದಾವೆ. ಅದೇ ಕಾಲಕ್ಕೆ ನಮ್ಮ ಡಿ.ಕೆ. ಹರಿಪ್ರಸಾದ್ ಹಿಂದುಳಿದ ವರ್ಗದಿಂದ ಬಂದಂಥವ್ರು, ಇವರು ಹಿಂದುಳಿದ ವಿರೋಧಿ ಅನ್ನುವಂಥ ತಂತ್ರಗಾರಿಕೆಯೂ ಈ ಒಂದು ದಿಶೆಯಲ್ಲಿ RSSನ ವಿರೋಧಿಸೋ ದಿಶೆಯಲ್ಲಿ ಇವೆಲ್ಲ ಇದ್ದಾವೆ. ಅಂದಾಗ ಅವರು ಇವತ್ತು ಏನಾಗ್ತದೆ ಆಗಲಪ್ಪ, ಇವತ್ತು ಹೆಂಗಾಗಿದೆ ಪರಿಸ್ಥಿತಿ, ಡೂ ಆರ್ ಡೈ ಕಾಂಗ್ರೆಸ್ಗೆ ಮಾಡೋ ಇಲ್ಲೋ ಮಾಡಿ. ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಯಾವ ಪಕ್ಷ ಉಳಿತಾ ಇಲ್ಲ. ನೋಡ್ತಾ ಇದ್ದಾರೆ ನೀವು, ಪ್ರತಿಯೊಂದು ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಗಳೆಲ್ಲ ಹಣ ತೆಗಿತಾ ಇದ್ದಾರೆ, ಮೋದಿ ಮತ್ತು ಶಾ ಜೋಡಿ. ಹೀಗಾಗಿ ಇವತ್ತು ಅವ್ರಿಗೂ ಈಗ ಅನಿವಾರ್ಯ ಗಾಡ್ ಹೆಚ್ಚಿಬಿಟ್ಟದು ಕಾಂಗ್ರೆಸ್ಸಿಗೆ. ಈಗ ನಾವು ಮಾತಾಡೋದಿದ್ರೆ, ಈಗ ನಾವು ಇದನ್ನು ಎದುರಿಸದೇ ಇದ್ರೆ ಮುಂದೆ ಎಂದೂ ಇಲ್ಲ. ಏಕಾಲಕ್ಕೆ ಅದನ್ನು ಬ್ಯಾನ್ ಮಾಡುವಂಗಿಲ್ಲ. RSS ಬ್ಯಾನ್ ಮಾಡಿದಾಗ ಅದು ಏನಾಗಿದೆ ಅವ್ರಿಗೆ ಗೊತ್ತದ. ಹಾಗಾದ್ರೆ ಏನು ಮಾಡೋದು ಅಂದ್ರೆ ಆದಷ್ಟು ಜನಸಾಮಾನ್ಯರಿಗೆ, ಇದು ಜನಸಾಮಾನ್ಯರ ಪರ ಇದ್ದಂಥದ್ದಲ್ಲ RSS ಮತ್ತು BJP. ಅದರಲ್ಲೂ RSS ಯಾಕೆ RSS ಹೇಳಿದ್ರೆ BJP ತಾನು ಸೋತು ಬಿಡ್ತದೆ. ಇದೊಂದು ತಂತ್ರ ಅದ. ಯಾಕಂದ್ರೆ BJP ಮತ್ತು RSS ಒಂದಿನ ಅನ್ನೋದು ಎರಡು ಮುಖಗಳು. ಅದಕ್ಕಾಗಿ ಕಾಂಗ್ರೆಸ್ ಇವತ್ತು ಏನು ಮಾಡ್ಲಿಕ್ಕತ್ತದ, ಒಂದು ಸೇವಾದಳವನ್ನು ಸ್ಥಾಪಿಸುವಂಥ ಕೆಲಸ ನಡೀತದ, ಬೆಳೆಸುವಂಥ ಪ್ರಯತ್ನ ನಡೆಸ್ತದ, ಹೊಸ ಯುವಕರನ್ನು ತೊಗೊಳ್ಳಿಕ್ಕತ್ತದ. ಜೊತೆಗೆ ಇವತ್ತು ಯುವಕ ಹೆಚ್ಚು ರಾಜಕಾರಣದಲ್ಲಿ DK ಯುವಕರು ಅಂಥವೆಲ್ಲ ಅಧಿಕಾರ ಕೊಡ್ಲಿಕ್ಕತ್ತದ್ರಿ. ರೇವಂತ್ ರೆಡ್ಡಿನೂ ಸಣ್ಣ ವಯಸ್ಸಿನವರಿದ್ದಾರೆ ರಾಜಕೀಯದಲ್ಲೇ, ಅವ್ರನ್ನೂ ಬೆಳೆಸ್ತಾ ಇದೆ, ಹೊಸ ಜನಾಂಗಕ್ಕೆ ಅವಕಾಶ ಮಾಡ್ತಾ ಇದೆ. ಇದೆಲ್ಲ ಸಿದ್ದರಾಮಯ್ಯ ಮುಂದಿಟ್ಟರು ಅವರು, ಮುಂದೆ ನಿಮ್ಮ ಹತ್ರ ಬರಬೇಕು ನಮಗಂತೇಳಿ. ಸ್ವತಃ ಈ ಎಲ್ಲ ವಿಷಯಗಳನ್ನು ತಿಳ್ಕೊಂಡಿರುವಂಥ, ಇಡೀ ರಾಷ್ಟ್ರದ ರಾಜಕಾರಣವನ್ನು ಸಮೀಪದಿಂದ ನೋಡುತ್ತಿರುವಂಥ ರಾಹುಲ್ ಗಾಂಧಿಯವರು ಇವತ್ತು ಈ ನಮ್ಮ ಏನಪ್ಪ ಅಂತಂದ್ರೆ ಖರ್ಗೆ ಅವ್ರನ್ನ ಬಿಟ್ಟ ಅವ್ರ ಮೂಲಕ ಇಲ್ಲಿ ರಾಜ್ಯದಲ್ಲೇ ಗೃಹ ಮಂತ್ರಿ ಮಾಡಿ, ಅವರು ಅಧಿಕಾರ ಬೇಕಲ್ರಿ ಒಬ್ಬರಿಗೆ. ಅಧಿಕಾರ ಇದ್ದರೆ ಮಾತು ಬೇರೆ ಆಗ್ತದೆ, ಅಧಿಕಾರ ಇಲ್ಲದೆ ಮಾತಾಡೋದು ಬಂತು ತೊಂದರೆ ಆಗ್ತದೆ. ಅದಕ್ಕೆ ಅವ್ರನ್ನ ಅಧಿಕಾರ ಕೊಡೋದು ಗೃಹ ಖಾತೆನ ಅವರ ಪ್ರಶ್ನೆ ಮಾಡುವಂಥವ್ರು. ಅವ್ರು ದಿಟ್ಟರು ಅದಾರ, ಅದಕ್ಕೆ ಹಾಕಿದ್ದಾರೆ. ಯಾಕಂದ್ರೆ ಹಿಂದೆ ನೋಡಿದ್ವಿ ನಾವು
ನಮ್ಮ ಏನು ಪರಮೇಶ್ವರ್ ಅವರು ಇಷ್ಟು ದಿಟ್ಟಾಗಿ ಕಾಣ್ತಾ ಇಲ್ಲ ಅವರು. ಯಾಕಂದ್ರೆ ಧರ್ಮಸ್ಥಳದ ವಿಷಯ ಬಂದಾಗ ಎಲ್ಲರೂ ಆಮಿಗತೆ ಮುಖ ಒಳಗೆ ಹಾಕ್ಕೊಂಡವ್ರನ್ನ ಎಲ್ಲ ಪಾರ್ಟಿ ಅವರು. ಅದೇ ರೀತಿ ಆಗಬಾರ್ದು, ಪ್ರಶ್ನೆ ಮಾಡುವಂಥವ್ರು ಬರಲಿ. ಮತ್ತು ಈ ಖರ್ಗೆ ಅವರಲ್ಲಿ ಅಂಥ ಒಂದು ನೇಚರ್ ಅಂತೇಳಿ ಅನ್ನಿಸ್ತದೆ. ನೋಡು, ಬಿ ಕೆ ಹರಿಪ್ರಸಾದ ಜೊತೆಗೆ ನಮ್ಮ ಖರ್ಗೆ ಅವರು ಎಷ್ಟು ಮಟ್ಟಿಗೆ ಈ RSSನ ಎದುರಿಸೆ ಗೆಲ್ಲಬಲ್ಲರು ಅನ್ನುವಂಥದ್ದು. ಆದರೆ ಬ್ಯಾನ್ ಮಾಡೋದು ಇದು ಪರಿಹಾರ ಅಲ್ಲ ಅಂತ ಅವ್ರಿಗೆ ಅನಿಸಿದ ನಾನು ತಿಳ್ಕೊಂಡಿದ್ದೀನಿ. ನೋಡಿ ಏನಾಗ್ಬೋದು, ಒಟ್ಟಾರೆಯಾಗಿ ಹೊಸ ರೀತಿಯಿಂದ ಇಲ್ಲಿವರೆಗೆ ಆದ ಇತಿಹಾಸದ ಪಾಠಗಳಿಂದ ಹೊಸ ರೀತಿಯಿಂದ RSSನ ಎದುರಿಸುವಂಥದ್ದು, ಅದನ್ನು ನೈತಿಕವಾಗಿ ಡ್ಯಾಮೇಜ್ ಮಾಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾಯಿದೆ. ಇವತ್ತು ಒಂದು ಕಾಲಕ್ಕೆ RSS ಮಾಡ್ತಾಯಿತ್ತು. ಏನಪ್ಪ ಅಂದ್ರೆ ನೆಹರು ಅವ್ರನ್ನ ಗಾಂಧಿ ಅವ್ರನ್ನ ನೈತಿಕವಾಗಿ ಹೊಡೆಯುವಂಥ ಕೆಲಸ ಮಾಡ್ತಾಯಿತ್ತು. ದೇಶ ಹೊಡೆದು ಗಾಂಧಿನ ಅಂತ ಹೇಳುವಂಥ ಮಾತು ಮಾಡಿ ಒಂದು ಗಾಂಧಿ ಮತ್ತು ನೆಹರು ಅವರ ಒಂದು ಏನು ವ್ಯಕ್ತಿತ್ವ ಇತ್ತು ಅದನ್ನು ಡ್ಯಾಮೇಜ್ ಮಾಡಿ BJP ಅಧಿಕಾರ ಪ್ರಯೋಗ ಮಾಡಿದರು. ಇವತ್ತು ಅದೇ ಕೆಲಸ ಇವತ್ತು ಖರ್ಗೆ ಅವ್ರು ಮಾಡ್ತಾಯಿದ್ದಾರೆ. ಖರ್ಗೆ ಮತ್ತು ರಾಹುಲ್ ಗಾಂಧಿ, ಬಿ ಕೆ ಹರಿಪ್ರಸಾದ್ ಜೊತೆಗೆ DK ಶಿವಕುಮಾರ್. ಹೀಗಾಗಿ ಅಂದುಕೊಂಡು ಸುಲಭವಾಗಿ RSSದವರು ನೋಂದಣಿಯ ಈ ಚಕ್ರ ಬೀಳುವುದರಿಂದ ಹೊರಗೆ ಬರೋದು ಮಾತ್ರ ಭಾಳ ಕಷ್ಟ ಅಂತ ಅನಿಸ್ತದೆ. ನಿಮಗೇನು ಅನ್ನಿಸ್ತದ? ಕಷ್ಟ ಆಗಲಿಕ್ಕಿಲ್ವಾ? ಯಾಕಂತಂದ್ರೆ ಕೇವಲ ಗೋಲ್ ಏನೇನೋ ಮಾತಾಡಿ ಏನು ಅಂತಲ್ಲ ಟು ಹಿಟ್ ದ ಬುಷ್ ಅಂತ, ಅದಾದ ರೀತಿ ಕೆಲಸ ಆಗಲಿಕ್ಕಿಲ್ಲ ಅನ್ನೋದು ಒಂದು ಸಾಮಾನ್ಯ ನಂಬಿಕೆ. ನೋಡು ಜನ ಏನಂತಾರೆ, ಜನ ಮಾತ್ರ ನಿಜವಾಗಿ ಇವತ್ತು ರಾಮ ಮಂದಿರದಿಂದಾಗೆ ಅದರಲ್ಲೂ ರಾಮನ ಹೆಸರಿನ ಮೇಲೆ ಇವತ್ತಲ್ಲಿ ಅವ್ಯವಹಾರ ಆಗಿದ್ರ ಮೇಲೆ, ಜರುಡಿ ಆಗಿದ್ರ ಮೇಲೆ ಜನ ನಿಧಾನಕ್ಕೆ ನಿರಾಶೆ ಆಗ್ತಾಯಿದ್ದಾರೆ. ಜೊತೆಗೆ ಇದೊಂದು ಕೂಡ RSS ಅದರಲ್ಲೂ ಮುಖ್ಯವಾಗಿ ಖರ್ಗೆ ಅಂತ ದಲಿತ ನಾಯಕರು ಸಹಿತ ಇದಕ್ಕೆ ಬೆನ್ನತ್ತಿದ್ದು, ಬಿ ಕೆ ಹರಿಪ್ರಸಾದ್ ಅಂತ ಹಿಂದುಳಿದ ನಾಯಕರು ಬೆನ್ನತ್ತಿದ್ದು, ಸ್ವತಃ DK ಶಿವಕುಮಾರ್ ಮುಂದಾಳತ್ವ ವಹಿಸಿದ್ದು, ರಾಹುಲ್ ಗಾಂಧಿಯವ್ರ ಜೊತೆಗೆ ಇರುವಂಥದ್ದು, ಇವೆಲ್ಲವೂ RSSಗೆ ಮುಂದಿನದಲ್ಲೇ ಅದ್ರ ಜೊತೆ BJPಗೆ ಒಂದು ಏನಪ್ಪ ಅಂತಂದ್ರೆ ಸೋಲಿನ ರುಚಿ ತೋರಿಸ್ಬೋದಾ ಅನ್ನೋದು ಇವತ್ತು ಜನರ ಪ್ರಶ್ನೆ, ಚರ್ಚೆ. ಇದಕ್ಕೇನಂತ ನೀವು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಸತ್ಯ ತರಬಹುದು. ಸತ್ಯದ ಕೈಗಂಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.